ಹಲೋ ಸ್ನೇಹಿತರೆ, ನಮಸ್ಕಾರ. ನಮ್ಮ ಹತ್ತಿರ ಇಲ್ಲಿ ಒಂದು ಹೊಸ ಮಾಹಿತಿ ಇದೆ. ನಮ್ಮೊಂದಿಗೆ ಇವರು ಕಿಯಾ ಕ್ಯಾರೆನ್ಸ್ ಲಕ್ಸುರಿ ಕಾರ್ ಅಂತ ಹೇಳಿದರೆ ಇದರ ಬಗ್ಗೆ ಕೆಲವೊಂದು ಮಾಹಿತಿನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಕೊನೆವರೆಗೂ ತಪ್ಪದೆ ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ಹೆಸರು ಪ್ರೇಮಾ ಅಂತ, ವಯಸ್ಸು 36 ಏಜ್ ಆಗಿದೆ ಇವರದು. ಹಾಗೂ ಇನ್ನೂ ಮದುವೆ ಇಲ್ಲ, ಇವರ ಒಂದು ಸಮಸ್ಯೆ ಆಗಿದೆ. ಇನ್ನೂ ಮದುವೆ ಕೂಡ ಆಗಿಲ್ಲ. 36 ವರ್ಷ ವಯಸ್ಸಾಗಿದ್ದರೂ ಕೂಡ ಪ್ರಸ್ತುತ ಸ್ಥಿತಿ ನನಗೆ ಒಬ್ಬ ಮುದುಕ ಕೂಡ ಸಿಗುತ್ತಿಲ್ಲ ಅಂತ ಹೇಳಿದ್ದಾರೆ. ಇವರು ಇರುವುದು ತುಮಕೂರು ಜಿಲ್ಲೆಯ ಮಧುಗಿರಿ ಅಂತಕ್ಕಂಥ ಊರಲ್ಲಿ, ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ಇವರು ವಾಸವಾಗಿದ್ದಾರೆ. ಬಯಕೆ ಇವಾಗ ಮದುವೆ ಬೇಡ, ಬರೀ ಸಂಬಂಧ ಇಟ್ಟುಕೊಳ್ಳಬೇಕು ಅಂತ ತಮ್ಮ ಒಂದು ಬಯಕೆಯನ್ನು ಹೇಳಿಕೊಂಡಿದ್ದಾರೆ. ನನ್ನ ಒಂಟಿ ಜೀವನ ನೋಡಿ ಅಂತ ಹೇಳಿದ್ದಾರೆ. ನನ್ನ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ಕೆಲಸಕ್ಕೆ ಹೋಗುತ್ತಾರೆ. ದಿನಪೂರ್ತಿ ಮನೆಯಲ್ಲಿ ಒಬ್ಬಳೇ ಇರುವುದು. ಮನೆಯಲ್ಲಿ ಒಬ್ಬಳಿಗೆ ಏನು ಮಾಡಬೇಕು ಎಂದು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಒಬ್ಬರ ಜೊತೆ ಟೈಮ್ ಪಾಸ್ ಮಾಡಲು ನಿರ್ಧರಿಸಿದ್ದೇನೆ. ಪ್ರತಿದಿನ ನಾನೇ ಕಾಲ್ ಮಾಡಿ ಮಾತನಾಡುತ್ತೇನೆ ಅಂತ ಕೂಡ ಹೇಳಿದ್ದಾರೆ. ಮನೆಯಲ್ಲಿ ಒಬ್ಬರೇ ಇರುವುದರಿಂದ ಬೋರ್ ಆಗುತ್ತಿದೆ ಹಾಗೂ ಟೈಮ್ ಪಾಸ್ ಮಾಡಲು ಒಬ್ಬ ಗೆಳೆಯನನ್ನು ಹುಡುಕುತ್ತಿರುವುದಾಗಿ ಹೇಳಿದ್ದಾರೆ. ನನ್ನ ಗೆಳೆಯ ಹೀಗಿರಬೇಕು ಅಂತ ಹೇಳಿಕೊಂಡಿದ್ದಾರೆ. ಬೆಸ್ಟ್ ಕ್ವಾಲಿಟೀಸ್ ಅಂತ ಹೇಳಿದ್ದಾರೆ. ಎಷ್ಟೇ ಬಡವನಾಗಿರಲಿ ಪರವಾಗಿಲ್ಲ, ನೋಡುವುದಕ್ಕೆ ಸ್ವಲ್ಪ ಲಕ್ಷಣವಾಗಿರಬೇಕು. ನೋಡುವುದಕ್ಕೆ ಲಕ್ಷಣವಾಗಿದ್ದರೆ ವಿಡಿಯೋ ಕಾಲಲ್ಲೂ ಕೂಡ ನಾನೇ ಮಾತನಾಡುತ್ತೇನೆ ಅಂತ ಹೇಳಿದ್ದಾರೆ. ತುಂಬ ಹುಡುಕುತ್ತಿದ್ದೇನೆ, ಬಟ್ ಯಾರೂ ಸಿಗುತ್ತಿಲ್ಲ. ದಯಮಾಡಿ ನನಗೆ ಸಹಾಯ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಅವರ ಒಂದು ಕಾರಿನ ಇಮೇಜ್ ಕೂಡ ನೀವು ನೋಡಬಹುದಾಗಿದೆ. ಕಂಪ್ಲೀಟ್ ವ್ಯೂ ಅನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಹಾಗೂ ಬ್ಯಾಕ್ ವ್ಯೂ, ಕೆಲವೊಂದು ಕಾರಿನ ಬಗ್ಗೆ ಫ್ಯೂಚರ್ಸ್ ನೋಡುವುದಾದರೆ, ಇಂಜಿನ್ ಟೈಪ್ ನೋಡೋದಾದರೆ ಸ್ಮಾರ್ಟ್ ಸ್ಟ್ರೀಮ್ G1 5T GDI ಅಂತ ಹೇಳಿದ್ದಾರೆ. ಡಿಸ್ಪ್ಲೇಸ್ಮೆಂಟ್ 1482cc ಹಾಗೂ ಮ್ಯಾಕ್ಸ್ ಪವರ್ 157.81 bhp at 5500 RPM ಅಂತ ಹೇಳಿದ್ದಾರೆ. ಹಾಗೂ ಮ್ಯಾಕ್ಸ್ ಟಾಪ್ 253 Nm at 1500 to 3500 RPM and number of cylinders 4. Fuel type petrol fuel tank capacity 45 ಲೀಟರ್ 45 ಲೀಟರ್ ಇರ್ತಕ್ಕಂಥ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಹೊಂದಿದೆ. ಹಾಗೂ ಎಮಿಷನ್ ನಾರ್ಮ್ ಕಂಪ್ಲಿಯನ್ಸ್ BS V1 2.0 ಅಂತ ಹೇಳಿದ್ದಾರೆ. ಟಾಪ್ ಸ್ಪೀಡ್ 174 km/h km/h ಅಂತ ಹೇಳಿದ್ದಾರೆ. ಈ ಒಂದು ಕಿಯಾ ಕಾರಿನ ಇನ್ನೊಂದು ಕಾಂಪ್ಲಿಮೆಂಟ್ಸ್ ನೋಡುವುದಾದರೆ, ದ ಫ್ಯೂಚರ್ಸ್ ಕ್ಯಾರೆನ್ಸ್ ಲಕ್ಸುರಿ IMT is a 7-seater petrol car. ಕ್ಯಾರೆನ್ಸ್ ಲಕ್ಸುರಿಯಸ್ IMT has a multi-functional steering wheel ಅಂತ ಹೇಳ್ತಾರೆ. ಇದು ಒಂದು ಕರೆಂಟ್ಲಿ ತುಂಬ ಅಪ್ಡೇಟ್ ಆದಂತಹ ಕಾರ್ ಆಗಿದ್ದು, ಮಲ್ಟಿ ಫಂಕ್ಷನಲ್ ಸ್ಟ್ರೀಮಿಂಗ್ ವೀಲ್ ಹೊಂದಿದ್ದೆ. ಅಂದರೆ ಮಲ್ಟಿ ಫಂಕ್ಷನಲ್ ಸ್ಟ್ರೀಮಿಂಗ್ ಕಾರ್ ಅದು ಈ ಕಾರ್ ಆಗಿದೆ ಅಂತ ಹೇಳಿದ್ದಾರೆ. ಇದಿಷ್ಟು ಈ ಕಾರ್ ಬಗ್ಗೆ ಇರ್ತಕ್ಕಂತಹ ಒಂದು ಸಂಪೂರ್ಣ ಮಾಹಿತಿಯಾಗಿದೆ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆಯನ್ನು ಮರೆಯದೆ ತಿಳಿಸಿ. ಖಂಡಿತವಾಗಿ ಇವರು ನಿಮ್ಮನ್ನು ಸಂಪರ್ಕಿಸಿ ಮಾತನಾಡುತ್ತಾರೆ.